ಸಿಂಹರಾಶಿ, ಮಧುಮೇಹ, ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಯಾವುದೇ ರೀತಿಯ ಆತಂಕಕ್ಕಾಗಲಿ ಅಥವಾ ಭಯಕ್ಕಾಗಲಿ ಅವಕಾಶಗಳು ಆಗಬಹುದು. ಆದ್ದರಿಂದ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕುಟುಂಬದವರ ಜೊತೆಯಲ್ಲಿ ಸಂತೋಷದ ವಾತಾವರಣ ಇದ್ದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಆ ಸಂತೋಷವನ್ನೆಲ್ಲ ಕಿತ್ಕೊಳ್ಳಬಹುದು ಅನ್ನುವಂಥದ್ದಾಗತ್ತೆ. ಆತ್ಮವಿಶ್ವಾಸ ನಿಮ್ಮ ಎಲ್ಲ ಕೆಲಸಗಳಿಗೆ ಸ್ಫೂರ್ತಿಯಾಗುತ್ತೆ. ಧೈರ್ಯದಿಂದ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು, ಧೈರ್ಯದಿಂದ ಮುನ್ನಡಿತಕ್ಕಂಥದ್ದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ವಿದೇಶದಲ್ಲಿ ಇರುವಂಥವ್ರಿಗೆ ಸಿಹಿ ಸುದ್ದಿ ಇರುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಿರಿಯರ ಮಾರ್ಗದರ್ಶನದಂತೆ ನಡೆದರೆ ನಿಮಗೆ ಅನುಕೂಲ ಅಂತಕ್ಕಂಥದ್ದು ಬಹಳವಾಗಿ ಸಿಕ್ಕತ್ತೆ ಅಂತ ಹೇಳಬೇಕು. ಶುಭವಾಗಿ. ಕನ್ಯಾ ರಾಶಿ, ಮಾತಿನಿಂದ ಮಾತ್ರ ನಿಮಗೆ ನೆಮ್ಮದಿ ಸಿಕ್ಕುವಂಥದ್ದು. ನೀವು ಒಳ್ಳೆಯ ಮಾತನ್ನಾಡಿದರೆ ಬೇರೆಯವರೂ ಕೂಡ ನಿಮಗೆ ಒಳ್ಳೆಯ ಮಾತುಗಳಿಂದ ಉಪಚರಿಸ್ತಾರೆ. ಆಗ ಮಾತ್ರ ನೆಮ್ಮದಿ ಅನ್ನುವಂಥದ್ದು. ನೀವೆಲ್ಲ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಸಮರ್ಥರಾಗಿರ್ತೀರಿ. ಆದರೆ ಪ್ರಯತ್ನ ಮಾಡಬೇಕು. ಯಾವುದೂ ಕೂಡ ನಾವಿರುವಂಥ ಜಾಗಕ್ಕೆ ಬರಲಿ ಅಂತ ಹೇಳಿ ಅಪೇಕ್ಷೆ ಪಡುವಂಥದ್ದಿದೆಯಲ್ಲ, ಅದು ತಪ್ಪಾಗತ್ತೆ. ನಮ್ಮ ಪ್ರಯತ್ನ ಸಣ್ಣದಾಗಿ ಇದ್ದರೆ ನಾವು ಒಂದಷ್ಟು ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗತ್ತೆ. ಯಾಕೆ ಅಂತಂದರೆ ಅದು ಸಣ್ಣ ಒಂದು ಇರುವೆನೇ ಆಗಿರಲಿ ಅಥವಾ ದೊಡ್ಡ ಗರುಡ ಪಕ್ಷಿನೇ ಆಗಿರಲಿ, ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಆದರೆ ಇರೋ ಜಾಗದಲ್ಲೇ ಇರಬೇಕಾಗತ್ತೆ. ಪ್ರಯತ್ನ ಮಾಡ್ತಕ್ಕಂತಹ ಸಣ್ಣ ಇರುವೆ ನಿರಂತರವಾದಂತಹ ಪ್ರಯತ್ನದ ಬಲದಿಂದ ಅದು ಸಾವಿರಾರು ಯೋಜನೆಗಳಷ್ಟು ನಡ್ಕೊಂಡು ಹೋಗ್ಬೋದು, ಚಲಿಸಬಹುದು. ಆದರೆ ಹಾರುವುದಕ್ಕೆ ಹೆಚ್ಚಿನ ಸಾಮರ್ಥ್ಯ ಪಡ್ಕೊಂಡಿರತಕ್ಕಂತಹ ಗರುಡ ಕೂತ ಜಾಗದಲ್ಲೇ ಕೂತಿದೆ ಅಂತ ಆದರೆ ಅಲ್ಲೇ ಕೂತಿರಬೇಕಾಗತ್ತೆ. ಇದರ ಅರ್ಥ ಏನು ಅಂತಂದರೆ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು ಅನ್ನುವಂಥದ್ದು. ಯಾವಾಗ ಪ್ರಯತ್ನ ಕಡಿಮೆ ಆಗತ್ತೆ ಆಗ ಫಲವನ್ನು ನಿರೀಕ್ಷೆ ಮಾಡೋ ಹಾಗೆ ಇಲ್ಲದೇ ಇರತಕ್ಕಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರಕ್ಕೆ ಒಂದಷ್ಟು ಸಂತೋಷ ಅಂತಕ್ಕಂಥದ್ದು. ನಯವಾದ ಮಾತಿನಿಂದ ಕೆಟ್ಟವರನ್ನು ದೂರ ಮಾಡಿಕೊಡಿ. ಅವರ ಜೊತೆಯಲ್ಲಿ ಜಗಳವನ್ನು ಮಾಡೋದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅದರಿಂದ ಒಳ್ಳೆಯ ಮಾತಿನಿಂದ ಅವರಿಂದ ಅಂತರವನ್ನು ಕಾಯ್ದುಕೊಂಡ್ರೆ ನಿಮ್ಮ ಒಂದು ಭವಿಷ್ಯವಾಗಲಿ ಅಥವಾ ನಿಮ್ಮ ಜೀವನವಾಗಲಿ ಸಂತೋಷಕರವಾಗಿ ಇರತಕ್ಕಂಥದ್ದಾಗುತ್ತೆ. ವಿರೋಧಿಗಳ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡುವಂಥದ್ದು ತರವಲ್ಲ ಅಂತ ಹೇಳಿ ಅದರ ಅರ್ಥ. ನಿಮ್ಮ ಹಳೆಯ ವಿರೋಧಗಳಿಂದ ಮಂಗಳ ಕಾರ್ಯಗಳಿಗೆ ಏನೋ ಅಡ್ಡಿಯಾಗುವಂತಹ ಸೂಚನೆಗಳು ಬರುತ್ತೆ. ಅದರಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಿ ಅದನ್ನು ಹೇಗೆ ಬುದ್ಧಿವಂತಿಕೆಯಿಂದ ಬದಲಾಯಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಗಮನಿಸಿ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುವಂತಹ ಸೂಚನೆಗಳಿದೆ. ಅದಕ್ಕೆ ಕಾರಣವನ್ನು ತಿಳಿದು ಆ ಅಶಾಂತಿಯನ್ನು ದೂರ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅದರಲ್ಲಿ ನೀವು ಮನಸ್ತೃಪ್ತಿಯನ್ನು ಹೊಂದುವಂಥದ್ದಾಗಲಿ, ಪಿತ್ರಾರ್ಜಿತವಾದಂತಹ ಆಸ್ತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅನುಕೂಲ ನಿಮಗೆ ಸಿಕ್ಕುವಂಥದ್ದಿದೆ. ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಎಲ್ಲೂ ಕೂಡ ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ರಾಜಿ ಮಾಡಿಕೊಳ್ತಕ್ಕಂತಹ ವಿಚಾರಕ್ಕೆ ಬಂದಾಗ ಸರಿಯಾದಂತಹ ಚಿಂತನೆಗಳು, ಸರಿಯಾದಂತಹ ರೀತಿಯಲ್ಲಿ ವಿವೇಕದಿಂದ ವರ್ತಿಸಬೇಕಾದಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಸ್ವಲ್ಪ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ. ಸ್ವಾಭಾವಿಕವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬೇಸರ ಆಗ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವ್ಯಾಪಾರಿ ಬುದ್ಧಿಯಿಂದ ಹಲವರಿಗೆ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ವ್ಯಾಪಾರಿ ಬುದ್ಧಿಯನ್ನು ಎಲ್ಲಿ ತೋರಿಸಬೇಕೋ ಅಲ್ಲಿ ಮಾತ್ರ, ಎಲ್ಲ ಕಡೆಗಳಲ್ಲೂ, ಬಂಧುಗಳ ಮಧ್ಯದಲ್ಲಿ, ಸಾಂಸಾರಿಕವಾಗಿ, ಸ್ನೇಹಿತರ ಮಧ್ಯದಲ್ಲಿ ಆ ರೀತಿಯ ಒಂದು ಚಟುವಟಿಕೆಯನ್ನು, ಆ ರೀತಿಯ ಮನಸ್ಥಿತಿಯನ್ನು ನೀವು ತೋರಿಸಿದಾಗ ಎಲ್ಲರಿಗೂ ಕೂಡ ಅದು ಬೇಸರವನ್ನು ಉಂಟು ಮಾಡುತ್ತೆ. ಪ್ರೇಮದ ವಿಚಾರವನ್ನು ಮುಚ್ಚಿಡೋದ್ರಿಂದ ತೊಂದರೆ ಆಗುತ್ತೆ. ಗೌಪ್ಯವಾಗಿರಲಿ, ಸಮಯ ಬಂದಾಗ ಹೇಳ್ತೀನಿ, ಈ ರೀತಿ ಇದನ್ನೆಲ್ಲ ಅಂದುಕೊಂಡಾಗ ಅದು ದೊಡ್ಡ ಮಟ್ಟದ ತೊಂದರೆಗೆ ಕಾರಣ ಆಗ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿರುತ್ತೆ, ಹಾಗಾಗಿ ಅಲ್ಲಿ ಒಳ್ಳೆಯ ಹೆಸರಿರುತ್ತೆ.
ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಹಿರಿಯರಿಗೆ ಗೌರವವನ್ನು ನೀಡಬೇಕು, ದೊಡ್ಡವರ ಮಾತಿಗೆ ಬೆಲೆ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.